ಗೀತಾ ಭಾವಧಾರೆ ಸ್ವಾಮಿ ಸೋಮನಾಥಾನಂದರು ಬರೆದದ್ದು. ಗೀತಾ ದರ್ಶನ. ವಿಷಾದ ಯೋಗ. ಭಗವದ್ಗೀತೆ ಪ್ರಾರಂಭವಾಗುವುದು ಅರ್ಜುನನ ವಿಷಾದದಿಂದ. ಮನುಷ್ಯನ ಜೀವನದಲ್ಲಿ ದೊಡ್ಡ ಒಂದು ವ್ಯಾಕುಲ ಪ್ರಾರಂಭವಾದಾಗಲೇ ಹೊಸ ಅಧ್ಯಾಯ ಆರಂಭವಾಗುತ್ತೆ. ಅರ್ಜುನ, ಈ ಯುದ್ಧವನ್ನು ಮಾಡಿದರೆ ಪಾಪ ಬರುತ್ತೆ, ಇದರಿಂದ ಕುಲಕ್ಷಯವಾಗುತ್ತೆ, ಕುಲಧರ್ಮ ನಾಶವಾಗುತ್ತೆ, ಕುಲಸ್ತ್ರೀಯರು ಕೆಡುತ್ತಾರೆ, ವರ್ಣ ಸಂಕರ ಬರುತ್ತೆ, ಪಿತೃಗಳು ದುರ್ಗತಿಗೆ ಹೋಗ್ತಾರೆ, ಇದಕ್ಕೆಲ್ಲ ಕಾರಣಕರ್ತರಾದ ನಮಗೆ ನರಕವಲ್ಲದೆ ಬೇರೇನೂ ಸಿಕ್ಕೋದಿಲ್ಲ, ಇವರನ್ನು ಕೊಲ್ಲುವುದಕ್ಕಿಂತ ತಾನೇ ಯುದ್ಧರಂಗದಲ್ಲಿ ಮಡಿಯುವುದು ಮೇಲು ಅಂತ ಹೇಳ್ತಾನೆ. ಆದರೆ ಶ್ರೀ ಕೃಷ್ಣ ಪರಮಾತ್ಮ ಇದನ್ನು ನೋಡುವ ದೃಷ್ಟಿಯೇ ಬೇರೆ. ಈ ಯುದ್ಧದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನ ಬಂಧು ಬಾಂಧವರು ಕೂಡ ಕೌರವರ ಮತ್ತು ಪಾಂಡವರ ಪಕ್ಷದಲ್ಲಿದ್ದಾರೆ. ಅವರು ಕೂಡ ಈ ಯುದ್ಧ ಮಾರಿಗೆ ಆಹುತಿಯಾಗುವವರೇ. ಆದರೆ ಶ್ರೀ ಕೃಷ್ಣ ಪರಮಾತ್ಮ ಯುದ್ಧವನ್ನು ವ್ಯಕ್ತಿಯ ಸುಖ ದುಃಖದ ದೃಷ್ಟಿಯಿಂದ ನೋಡೋದಿಲ್ಲ. ಅದು ಧರ್ಮಕ್ಕೂ ಅಧರ್ಮಕ್ಕೂ ಇರುವ ಪ್ರಶ್ನೆಯಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕ್ಷತ್ರಿಯನ ಕರ್ತವ್ಯವೇನು ಎಂಬುದನ್ನು ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಾರೆ. ಅರ್ಜುನ ಯುದ್ಧವನ್ನು ಮಾಡಲೇಬೇಕಾಗಿದೆ. ತನಗೆ ರಾಜ್ಯ ಬೇಡದೇ ಇದ್ದರೂ ಅರ್ಜುನ ಯುದ್ಧವನ್ನು ಬಿಡುವುದಕ್ಕೆ ಆಗೋದಿಲ್ಲ. ಬೇಕಾದರೆ ಅರ್ಜುನ ಕರ್ಮದ ಫಲವನ್ನು ತ್ಯಜಿಸಬಹುದೇ ಹೊರತು ಕರ್ಮವನ್ನೇ ತ್ಯಜಿಸುವುದಕ್ಕೆ ಅಧಿಕಾರವಿಲ್ಲ. ಹಾಗೆ ಅವನ ಕೈಯಲ್ಲಿ ಯುದ್ಧವನ್ನು ಮಾಡಿಸುವುದಕ್ಕೆ ಶ್ರೀ ಕೃಷ್ಣ ಪರಮಾತ್ಮ ಹಲವಾರು ದೃಷ್ಟಿಕೋನಗಳಿಂದ ಮಾತನಾಡುತ್ತಾರೆ. ತಾತ್ವಿಕ ದೃಷ್ಟಿಯಿಂದ ಮಾತನಾಡುತ್ತಾರೆ, ವ್ಯಾವಹಾರಿಕ ದೃಷ್ಟಿಯಿಂದ ಮಾತನಾಡುತ್ತಾರೆ, ಸ್ವಧರ್ಮದ ದೃಷ್ಟಿಯಿಂದ ಮಾತನಾಡುತ್ತಾರೆ, ಕೀರ್ತಿ ಲಾಭದ ದೃಷ್ಟಿಯಿಂದ ಮಾತನಾಡುತ್ತಾರೆ, ಕೊನೆಗೆ ಕರ್ಮಯೋಗದ ದೃಷ್ಟಿಯಿಂದ ಸಹ ಮಾತನಾಡುತ್ತಾರೆ. ಅಂತೂ ಹೇಗಾದರೂ ಮಾಡಿ ಅರ್ಜುನ ಕರ್ಮವನ್ನು ಮಾಡಬೇಕಾಗಿದೆ ಎಂಬುದನ್ನು ಶ್ರೀ ಕೃಷ್ಣ ಪರಮಾತ್ಮ ಇಲ್ಲಿ ವಿವರಿಸುತ್ತಾರೆ. ಅರ್ಜುನನಿಗೆ ವಿಷಾದ ಒಂದು ಪರೀಕ್ಷೆಯಾಯಿತು. ಇದುವರೆಗೆ ಅರ್ಜುನ ಶ್ರೀ ಕೃಷ್ಣ ಪರಮಾತ್ಮನನ್ನು ಸಖ ಎಂದು ಕರೆಯುತ್ತಿದ್ದ, ತನ್ನ ಸಾರಥಿಯನ್ನಾಗಿ ಮಾಡಿಕೊಂಡಿದ್ದ, ಅವನನ್ನು ತನ್ನ ಪರಮ ಆಪ್ತನಂತೆ ಕಾಣುತ್ತಿದ್ದ. ಆದರೆ ಶ್ರೀ ಕೃಷ್ಣನ ಮೇರು ಸದೃಶ ವ್ಯಕ್ತಿತ್ವವೇ ಇವನಿಗೆ ಪರಿಚಯವಿರಲಿಲ್ಲ. ಈ ಕುರುಕ್ಷೇತ್ರದ ಯುದ್ಧರಂಗದಲ್ಲಿ ತಾನೆಷ್ಟು ಕೆಳಗೆ ಇರುವೆನು, ಶ್ರೀ ಕೃಷ್ಣ ಎಷ್ಟು ಮಹಿಮೋನ್ನತ ವ್ಯಕ್ತಿ ಎಂಬುದು ಅರ್ಥವಾಯಿತು ಅರ್ಜುನನಿಗೆ. ಜೀವನದಲ್ಲಿ ನಮ್ಮ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಒಂದು ಅವಕಾಶ ಬರಬೇಕು. ಓರೆಗಲ್ಲಿನ ಮೇಲೆ ತಿಕ್ಕಿ ನೋಡಿದಾಗ ತಾನೇ ಅರ್ಥವಾಗುವುದು ಲೋಹದಲ್ಲಿ ಎಷ್ಟು ಚಿನ್ನವಿದೆ ಎಂಬುದು. ಗಾಳಿಗೆ ತೂರಿದಾಗ ತಾನೇ ಜೊಳ್ಳು ಹಾರಿ ಹೋಗುತ್ತೆ, ಕಾಳು ಮಾತ್ರ ಉಳಿಯುತ್ತೆ. ಅರ್ಜುನನ ಜೀವನ ವಿಷಾದದ ಬಿರುಗಾಳಿಗೆ ಸಿಕ್ಕಿ ಹಾರಿ ಹೋಗುತ್ತಿದೆ. ಶ್ರೀ ಕೃಷ್ಣ ಪರಮಾತ್ಮನಾದರೋ ಆ ಸಮಯದಲ್ಲಿ ಮಂದರ ಪರ್ವತದಂತೆ ನಿಂತಿರುತ್ತಾರೆ. ಇದನ್ನು ನೋಡಿದಾಗಲೇ ಹೀಗೆ ಹೇಳುತ್ತಾನೆ: ದೈನ್ಯವೆಂಬ ದೋಷದಿಂದ ಕುಂದಿದ ಸ್ವಭಾವವುಳ್ಳವನಾಗಿ, ಧರ್ಮ ವಿಷಯದಲ್ಲಿ ಮೂಢವಾದ ಮನಸ್ಸುಳ್ಳವನಾಗಿ ನಿನ್ನನ್ನು ಪ್ರಶ್ನೆ ಮಾಡುತ್ತಿದ್ದೇನೆ. ಯಾವುದು ನನಗೆ ಶ್ರೇಯಸ್ಕರವೋ ಅದನ್ನು ನಿಶ್ಚಯಪೂರ್ವಕವಾಗಿ ಹೇಳು. ನಾನು ನಿನ್ನ ಶಿಷ್ಯ ಶ್ರೀ ಕೃಷ್ಣ ಪರಮಾತ್ಮ, ನಿನ್ನನ್ನೇ ಶರಣು ಹೊಂದಿದ ನನಗೆ ಬೋಧಿಸು. ಅರ್ಜುನ ಇನ್ನು ಮೇಲೆ ಶ್ರೀ ಕೃಷ್ಣನನ್ನು ತನ್ನ ಸಖ ಎಂದು ಕರೆಯುವುದಿಲ್ಲ. ನಾನು ನಿನ್ನ ಶಿಷ್ಯ ಎಂದು ಹೇಳುತ್ತಾನೆ. ನಾನು ನಿನ್ನಲ್ಲಿ ಶರಣಾಗಿದ್ದೇನೆ ಎನ್ನುತ್ತಾನೆ. ನನಗೆ ಶ್ರೇಯಸ್ಸಿನ ದಾರಿಯನ್ನು ತೋರು ಎಂದು ಬೇಡುತ್ತಾನೆ. ಯಾವಾಗ ಒಬ್ಬ ತನ್ನ ಶಿಷ್ಯನಾಗುತ್ತಾನೆಯೋ ಆಗಲೇ ಗುರು ಶಿಷ್ಯನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು. ಅದಕ್ಕೆ ಮುಂಚೆ ಅಲ್ಲ. ಸಖನಾದ ಅರ್ಜುನ